ಹಾಂ, ಈಗ ನಾನು ವರ್ಡನ್ನು ಓಪನ್ ಮಾಡುತ್ತೇನೆ. ಈಗಾಗಲೇ ವರ್ಡನ್ನು ನಾನು ಇಲ್ಲಿರೋದ್ರಿಂದ ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಬೋದು ಅಥವಾ ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು. ಈಗಾಗಲೇ ಒಂದು ಓಪನ್ ಆಗಿದೆ, ಅದಕ್ಕೆ ಸ್ವಲ್ಪ ಟೈಮ್ ಸೇವ್ ಮಾಡೋ ಸಲುವಾಗಿ ಮೊದಲೇ ಓಪನ್ ಮಾಡ್ಕೊಂಡು ಇಟ್ಟಿದ್ದೇನೆ. ಇದು ಓಪನ್ ಮಾಡಿದ್ದು. ಹಾಂ, ಇಲ್ಲಿ ಏನಾದರೂ ಬರೀಬೋದು, ನಾನು ಬರೆದು ಅದನ್ನು ಸೇವ್ ಮಾಡೋದು ಹೇಳ್ತೇನೆ. ಸೇವ್ ಮಾಡೋದಕ್ಕೆ ಎರಡಿದೆ. ಇಲ್ಲಿ ಒಂದು ಸೇವ್ ಅಂತ ಬರುತ್ತೆ ನೋಡಿ ಸಿಂಬಾಲು, ಅಥವಾ ಫೈಲಿಗೆ ಹೋದರೆ ಅಲ್ಲಿ ಕೂಡ ಸೇವ್ ಅಂತ ಬರುತ್ತೆ. ಇಲ್ಲಿ ಎರಡಿದೆ, ಸೇವ್ ಆ್ಯಸ್ ಸೇವ್. ಈಗ ಸೇವ್ ಅಂತ ನಾನು ಹೊಡೆದ್ರೆ ನನಗೆ ಇಲ್ಲಿ ಇಷ್ಟೆಲ್ಲ ಬರುತ್ತೆ. ಡೆಸ್ಕ್ಟಾಪಲ್ಲಿ ಸೇವ್ ಮಾಡಬೇಕು ಅಥವಾ ಈ ಇದರಲ್ಲಿ ಫೋಲ್ಡ್ರಲ್ಲಿ ಸೇವ್ ಮಾಡಬೇಕು, ಇದಲ್ಲಿ ಸೇವ್ ಮಾಡಬೇಕು, ಡಿದಲ್ಲಿ ಸೇವ್ ಮಾಡಬೇಕು. ಅದಕ್ಕಿಂತ ಬೆಸ್ಟ್ ಅಂದರೆ ಬ್ರೌಸ್ ಅಂತ ಹೋಗೋದು. ಬ್ರೌಸ್ ಅಂತ ಹೋಗಿ ಸೇವ್ ಮಾಡಿದ್ರೆ ಇಲ್ಲಿ ಬರುತ್ತೆ ನೋಡು, ಈ ಲೈಬ್ರರೀಸು, ಡಾಕ್ಯುಮೆಂಟು, ಇದು ಎಲ್ಲಿದೆ? ಇವೆಲ್ಲ ಸಿ ಡ್ರೈವಲ್ಲಿದೆ. ಅದಕ್ಕೆ ನಾವು ಇಲ್ಲಿ ಹೋಗೇಬಾರ್ದು. ಇಲ್ಲಿ ಒಂದು ಸಣ್ಣ ಎರೋ ಮಾರ್ಕ್ ಇದೆಯಲ್ಲ, ಅಲ್ಲಿ ನಾನು ಕ್ಲಿಕ್ ಮಾಡಿದರೆ ಕಂಪ್ಯೂಟರ್ ಸಿಗುತ್ತೆ ನೋಡು. ಈ ಕಂಪ್ಯೂಟರ್ನ ಡಬಲ್ ಕ್ಲಿಕ್ ಮಾಡಬೇಕು, ಆವಾಗ ನಮಗೆ ಅಲ್ಲಿ ಇಲ್ಲೆಲ್ಲ ಡಿ ಡ್ರೈವ್ ಸಿಗುತ್ತೆ ನೋಡು, ಸಿಗುತ್ತೆ. ಆಯಿತಾ? ಈಗ ನಾನು ಯಾವುದಾದ್ರೂ ಒಂದು ಫೋಲ್ಡರ್ ತೊಗೋತೇನೆ, ಡಿಸ್ಕ್ ತೊಗೋತೇನೆ. ಡಬಲ್ ಕ್ಲಿಕ್ ಮಾಡಿದೆ, ಡಬಲ್ ಕ್ಲಿಕ್ ನೆನಪಿರಲಿ. ಅದರಲ್ಲೇ ನಾವು ಸಿಕ್ಕಾಪಟ್ಟೆ ಇಲ್ಲಿ ಫೈಲ್ಸ್ ಇದೆ. ಈಗ ಏನು ಮಾಡಬೇಕು ಅಂದರೆ ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡ್ತೇನೆ. ಎಲ್ಲಾದರೂ ಇದ್ರ ಮೇಲಲ್ಲ, ಫೈಲಲ್ಲಲ್ಲ, ಹೊರಗಡೆ, ಈ ಬಾಕ್ಸಿನ ಹೊರಗಡೆ ಎಲ್ಲಾದರೂ ರೈಟ್ ಕ್ಲಿಕ್ ಮಾಡಬೇಕು. ರೈಟ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನ್ಯೂ ಫೋಲ್ಡರ್ ಬರುತ್ತೆ. ಅದಕ್ಕೆಲ್ಲಾದರೂ ನಾವು ಹೆಸರು ಹಾಕೋಬೋದು, ಆಮೇಲೆ ಬೇಕಾದ್ರೆ ಹಾಕ್ಬೋದು, ಹೆಸರನ್ನು ರೀನೇಮ್ ಮಾಡಬೇಕು. ಇದನ್ನು ಇಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡ್ಕೋಬೇಕು. ಕ್ಲಿಕ್ ಮಾಡಬೇಕು ಮೊದಲು, ಆವಾಗ ನಮಗೆ ಎಲ್ಲಿ ಬೇಕಾದರೆ ಈ ಫೋಲ್ಡರ್ ಓಪನ್ ಆಯ್ತು ನೋಡು. ಕಂಪ್ಯೂಟ್ರಿಗೆ ಹೋಯಿತು, ಇಲ್ಲಿಂದ ಡಿ ಡ್ರೈವಾಗಿ ಬಂತು, ಮತ್ತು ನ್ಯೂ ಫೋಲ್ಡ್ರಿಗೆ ಬಂತು. ಆಮೇಲೆ ಇಲ್ಲಿ ನಾವು ಫೈಲ್ ಹಾಕ್ಬೋದು, ಯಾವುದಾದ್ರೂ ಒಂದು ಫೈಲ್ ಹಾಕ್ಬೋದು. ವಿ ಅಂತ ಬರೀತೇನೆ. ಆಮೇಲೆ ಇಲ್ಲಿ ಸೇವ್ ಮಾಡೋದು. ಬೇರೆ ಬೇರೆ ಟೈಪ್ ಸೇವ್ ಮಾಡ್ಬೋದು. ಇಲ್ಲಿ ನೋಡಿ, ಇಷ್ಟೆಲ್ಲ ಟೈಪ್ ಸೇವ್ ಮಾಡ್ಬೋದು. ನಾವು ವರ್ಡ್ ಡಾಕ್ಯುಮೆಂಟ್ ಅಂತ ಸೇವ್ ಮಾಡ್ತೇನೆ. ಇಲ್ಲಿ ಸೇವ್. ಕ್ಲೋಸ್.